ಇದು ಶೋಭಿತಾ ಅಗೇನ್ ಈಗ ಅವಳಿಲ್ಲ, ಸೊ ನಾವು ಏನೂ ಮಾಡೋದಕ್ಕಾಗ್ತಿಲ್ಲ. ಬಟ್ ದಯವಿಟ್ಟು ಬೇರೆ ಯಾರಾದರೂ ಈ ಥರ ನಿರ್ಧಾರ ತೊಗೊಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇದ್ದರೂ ಕೂಡ ದಯವಿಟ್ಟು ಅದನ್ನು ತೆಗೆದಾಕ್ಬಿಡಿ. ಬಿಕಾಸ್ ಏನು ಗೊತ್ತಾ, ನೀವು ಹೋದ್ಮೇಲೆ ಅದು ನಿಮಗಿಂತ ಜಾಸ್ತಿ ನಾವು ನಿಮ್ಮ ಫ್ಯಾಮಿಲಿಗೆ ಆಗುತ್ತೆ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಡೋಂಟ್ ಬಿ ಸೋ ಸೆಲ್ಫಿಶ್ ಆಲ್ಸೋ. ನಿಮ್ಮ ಕಷ್ಟಗಳೇ ದೊಡ್ಡದು ಅಂದ್ಕೊಂಡು ನೀವು ಅದನ್ನು ನಿರ್ಧಾರ ತೊಗೊಳೋದಕ್ಕಿಂತ ಥಿಂಕ್ ಅಬೌಟ್ ಅದರ್ಸ್. ಸರ್, ಸ್ವಾಭಿಮಾನಿ ಅಂತ ಹೇಳ್ತಾ ಇದ್ರಿ, ಲವಲವಿಕೆ ಅಂತ ಇರ್ತಾಯಿದ್ರು, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾಯಿದ್ರು. ಸೊ ತಂದೆಗೆ ಒಂದು ಸ್ವಂತ ಮನೆ ಇರಬೇಕು ಅಥವಾ ಆ ಮನೇನ ಕಟ್ಟಿ ತಂದೆನ ಮನೆ ಕರ್ಕೊಂಬರ್ಬೇಕು ಅಂತ ಆಸೆ ಇಟ್ಕೊಂಡು ಜೀವನ ಮಾಡೋದು. ಬಟ್ ಯಾರ ಹತ್ರ ಅವ್ರು ತುಂಬ ಸ್ಟ್ರಗ್ಲಿಂಗ್ ಏನು ಅಥವಾ ಅವ್ರ ಒಳಗಡೆ ಏನು ಫೀಲ್ ಆಗ್ತಿದೆ, ಅವ್ರ ನೋವೇನು ಎಲ್ಲೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ ಅನ್ನೋದು ಒಂದು ಮಾತು. ಅಂದರೆ ಸ್ನೇಹಿತರ ಬಳಗದಲ್ಲಿ ಎಲ್ಲೋ ಅವ್ರು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಅಂತ. ಅಂದರೆ ಏನಾದರೂ ಅವ್ರ ಮನಸ್ಸಲ್ಲಿ ಇತ್ತಾ ಅಂತ, ಆ ಥರ ಪೇಯ್ನ್ ಆಗಲಿ ಸ್ಟ್ರಗಲ್ ಆಗಲಿ ಆ ಟೈಮಲ್ಲಿ, ಸಿನಿಮಾ ಸೀರಿಯಲ್ಸ್ ಈ ಟೈಮಲ್ಲಿ? ಅದೇ ಈಗ ಇದೊಂಥರ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಯಾಕೆಂದರೆ ಆ ಹುಡುಗಿ ಈಗ ಒಂದು 2 ಸಿನಿಮಾ ಜರ್ನಿ ಆಗುತ್ತೆ. ಕ್ಲೋಸ್, ಚೆನ್ನಾಗಿ ಮಾತಾಡ್ತೀವಿ, ವಿ ಹ್ಯಾವ್ ಗುಡ್ ಫ್ರೆಂಡ್ಸ್. ಏನೇ ಇದ್ರು ನಾನು ಏನೇ ಕಷ್ಟ ಫಸ್ಟ್ ಹೇಳ್ಕೊಂಬಿಡ್ದೆ, ಹಂಗಿದೆ, ಈ ಸೀರಿಯಲ್ ಸಿಕ್ತು, ಆ ಪ್ರಾಜೆಕ್ಟ್ ಸಿಕ್ತು. ಐ ಆಮ್ ಸಂಬಡಿ ಇಸ್ ವೆರಿ ಟ್ರಾನ್ಸ್ಪರೆಂಟ್. ಸೊ ಹೇಳ್ಕೊಂಬಿಡ್ತಿದ್ದೆ. ಅವಳು ವರ್ಕ್ ವಿಚಾರವಾಗಲಿ ಅಥವಾ ಜನರಲಾಗಿ ಅವಳ ಪರ್ಸ್ನಲ್ ಲೈಫ್ ವಿಚಾರವಾಗಲಿ ಏನಕ್ಕೂ ಬಾಯಿ ಬಿಡ್ತಿರಲಿಲ್ಲ. ಅಂದರೆ ನೀವೇನೊಂದು ಕ್ವಶನ್ ಕೇಳ್ತೀರ, ಫಾರ್ ಎಕ್ಸಾಂಪಲ್, ಊಟ ಆಯಿತಾ? ಆಯಿತು. ಏನು ತಿಂದೆ? ದೋಸೆ ತಿಂದೆ. ನೀವು ಕೇಳೋ ತನಕ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಉತ್ತರ ಕೊಡು. ಈಗ ನಮಗೆ ಊಟ ಆಯಿತು ಅಂದ ತಕ್ಷಣ ಒಂದು ಲಿಸ್ಟ್ ಹೇಳ್ಬಿಡ್ತೀವಿ, ಏನು ಮಾಡ್ಕೊಂಡು ಬೆಳಗ್ಗೆ ಎದ್ದಾಗಿಂದ ಇಲ್ಲಿ ತಂಗ ಏನು ಮಾಡ್ಕೊಂಬಂದೆ ಅಂತ. ಅವಳು ಆ ಥರ ಅಲ್ಲ. ಶಿ ನೆವರ್ ಯೂಸ್ ಟು ಟೆಲ್. ಅವಳ ಪ್ರಾಬ್ಲಮ್ಸ್ ಹೇಳ್ಕೊತಿರಲಿಲ್ಲ ಯಾರ ಹತ್ರನೂ. ಆಮೇಲೆ ಅವಳು ಯಾವ ಥರ ಅಂದರೆ ಒಂಥರ ಶಿ ಯೂಸ್ ಟು ಬಿ ಲೈಕ್ ವಾಟ್ ಯು ಕಾಲ್ ದಟ್, ಒಂಥರ ಯಾರಿಗಾರು ಕಷ್ಟ ಅಂದರೆ ಅವ್ರ ಕಷ್ಟಕ್ಕೇನೋ ಸ್ಪಂದಿಸೋಳು, ಅವ್ರ ಕಷ್ಟಕ್ಕೆ ನಿಜವಾಗ್ಲೂ ಸ್ಪಂದಿಸೋಳು, ಆ ಕಷ್ಟಕ್ಕೇನೋ ಒಂದು ಇದು ಹೇಳ್ತಿದ್ಲು. ಬಟ್ ಯಾವುದೇ ಕಾರಣಕ್ಕೂ ಒಳಗೆ ಯಾವ್ದಾದ್ರು ಕಷ್ಟ ಇದ್ದರೆ ಅದನ್ನು ಹೇಳ್ಕೊತಿರಲಿಲ್ಲ. ಆಮೇಲೆ ಯಾರ ಬಗ್ಗೆನೂ ಗಾಸಿಪ್ ಮಾಡ್ತಿರಲಿಲ್ಲ. ಒಂದು ಪಕ್ಷ ನಾನು ಮಾತಾಡ್ಬಿಡ್ತಿದ್ದೆ ನನ್ನ ಕೋಪಕ್ಕೆ. ಈಗ ಅದ್ರ ಹ್ಯೂಮನ್ ಒಂದು ಎಮೋಷನ್, ಅದು ಸಡನ್ನಾಗಿ ಯಾರೋ ನನ್ನ ಬಗ್ಗೆ ಹೇಳ್ಬಿಟ್ಟಿದ್ದಾರೆ, ಅದು ನಿಜನೋ ಸುಳ್ಳೋ ಕೇಳಿರಲ್ಲ, ಇಮ್ಮಿಡಿಯೇಟ್ ರಿಯಾಕ್ಟ್ ಆಗ್ಬಿಟ್ಟಿರ್ತೀನಿ ನಾನು. ಅವಳು ಯಾವಾಗಲೂ ಹೇಳೋಳು, ಅವ್ರು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ಹೆಂಗೆ ಗೊತ್ತು? ಇನ್ನೊಬ್ರು ಯಾರೋ ಬಂದು ನಿಮ್ಗೆ ಹೇಳಿರೋದಲ್ವ, ಅವ್ರು ಹೇಳ್ತಿರೋದು ನಿಜನೋ ಸುಳ್ಳು ಅಂತ ಹೆಂಗೆ ಗೊತ್ತು ನಿಮಗೆ? ಸೊ ಡೋಂಟ್ ಜಂಪ್ ಟು ಕನ್ಕ್ಲೂಷನ್ಸ್. ಆಮೇಲೆ ಅವ್ರು ಯಾರೋ ಮಾತಾಡೋರು, ನೀವು ಯಾಕೆ ಅವ್ರ ಬಗ್ಗೆ ಹೆಂಗೆ ಮಾತಾಡ್ತೀರಾ? ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ. ನೀವು ಹಂಗಾರೆ ಅದೇ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿನ ನೀವು ಹಂಗೆ ಮಾತಾಡಬೇಡಿ ಅಂತ ಇದನ್ನು 2-3 ಸಲ ಹೇಳಿದ್ದಾರೆ. ಅದೇನಕ್ಕೆ ಹೇಳೋಲ್ಲ ಗೊತ್ತಿಲ್ಲ, 2-3 ಸಲ ಬೇರೆ ಬೇರೆ ಇನ್ಸ್ಟೆನ್ಸಸಲ್ಲಿ ಹೇಳೋದು. ಆ್ಯಂಡ್ ಒಂದು ಕೋಸ್ಟಾರ್ ಅಂದಾಗ, ಒಂದು ಇದಂದಾಗ ಏನಾಗುತ್ತೆ, ಅವಳು ವರ್ಕ್ ವೈಸ್ ಅಷ್ಟೇ ಶಿ ವಾಸ್ ವೆರಿ ಡೆಡಿಕೇಟೆಡ್. ಅವಳು ಕೆಲಸಕ್ಕೆ ಅಂತ ಬಂದರೆ ಶಿ ವಾಸ್ ವೆರಿ ಟು ದ ಪಾಯಿಂಟ್. ನಾನು ಟು ದ ಪಾಯಿಂಟ್ ಕೆಲಸ ಮಾಡಬೇಕು, ಈ ಶಾರ್ಟ್ ಚೆನ್ನಾಗಿ ಬಂದಿಲ್ಲ, ಇನ್ನೊಂದು ದಿನ ಬೆಟರ್ಮೆಂಟ್ ಮಾಡ್ಬೋದಾ? ನಾನು ಅವಳು ಯಾವುದೋ ಸೆಟ್ಟಲ್ಲಿ ಕೋಪ ಮಾಡ್ಕೊಂಡಿದ್ದು ಅಥವಾ ಒಂದು ಮುಂಗೋಪಿ ಅಥವಾ ಲೈಕ್ ಏನೋ ಪಿರಿ ಹುಡುಗಿ ಅಂತ ಅನ್ನಿಸ್ತವಳೆ ಅಲ್ಲ ಅವಳು. ಶಿ ವಾಸ್ ವೆರಿ ಕಾಮ್, ಕಂಪೋಸ್ಡ್, ಲವಲವಿಕೆಯಿಂದ ನಗನಗ್ತಾ ಖುಷಿಯಾಗಿರೋಂಥ ಹುಡುಗಿ. ನನಗೆ ಅವಳು ಇನ್ಫ್ಯಾಕ್ಟ್ ಅವಳು ಸೂಸೈಡ್ ಮಾಡ್ಕೊಂಡ್ರೆ ಫೋಟೋ ನೋಡೋದಾಗಲೂ ಕೂಡ ನನಗೆ 2 ಸಲ ಝೂಮ್ ಮಾಡಿ ನೋಡಿದೆ. ಅವಳೇನ ಬೇರೆ ಯಾರು ಇರ್ಬೋದೇನೋ ಅಂತ ಆಸೆ. ಅವಳಲ್ಲ ಇದು ಯಾರು ಬೇರೆಯವರು ಅಂತ. ಸಖತ್ ಅದೇ ಹೇಳ್ತಿಲ್ವಾ, ಒಂಥರ ತುಂಬ ನಿಗೂಢವಾದ ವಿಷಯ, ನೀವು ನಿಗೂಢವಾಗಿದೆ ಒಂಥರ ಇದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.